ಡೆವಿಲ್ ಸಿನಿಮಾ ಒಂದು ದಿನ ಮುಂಚಿತವಾಗಿ ರಿಲೀಸ್ ಆಗ್ತಾ ಇದೆ. ಆದ್ರೆ ಇದೀಗ ಮತ್ತೊಂದು ಸಂಕಷ್ಟ ಡೆವಿಲ್ ಸಿನಿಮಾಗೆ ಎದುರಾಗಿರುವಂತದ್ದು. ಹೀಗಾಗಿ ಬಾಕ್ಸ್ ಆಫೀಸ್ ನಲ್ಲಿ ಡೆವಿಲ್ಗೆ ಕೊಂಚ ಮಟ್ಟಿಗೆ ಹಿನ್ನಡೆ ಆಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುವಂತದ್ದು. ಹೀಗಾಗಿ ಡೆವಿಲ್ ಹಾಗೂ ಅಖಂಡ 2 ಎರಡೂ ಸಿನಿಮಾಗಳಲ್ಲಿ ಯಾವುದಕ್ಕೆ ಹೆಚ್ಚು ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಕರ್ನಾಟಕದಲ್ಲಿ ಡೆವಿಲ್ಗೆ ಹೆಚ್ಚು ರೆಸ್ಪಾನ್ಸ್ ಸಿಗುತ್ತಾ ಇಲ್ಲ ಬಾಲಯ್ಯನ ಅಖಂಡ 2ಗೆ ಹೆಚ್ಚು ಪ್ರತಿಕ್ರಿಯೆ ಸಿಗುತ್ತಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಎಲ್ಲಾ ಸಂಕಷ್ಟಗಳನ್ನ ಮೀರಿ ಡೆವಿಲ್ ಸಿನಿಮಾ ಒಂದು ದಿನ ಮುಂಚಿತವಾಗಿ ರಿಲೀಸ್ ಆಗ್ತಾ ಇದೆ. ಆದ್ರೆ ಇದೀಗ ಮತ್ತೊಂದು ಸಂಕಷ್ಟ ಡೆವಿಲ್ ಸಿನಿಮಾಗೆ ಎದುರಾಗಿರುವಂತದ್ದು. ಹೌದು, ಎಲ್ಲವೂ ಸರಿಯಾಗಿದ್ದಿದ್ರೆ ಟಾಲಿವುಡ್ನ ಗಾಡ್ ಆಫ್ ಮಾಸ್ ನಂದಮುರಿ ಬಾಲಕೃಷ್ಣ ನಟನೆಯ ಅಖಂಡ 2 ಇಷ್ಟೊತ್ತಿಗೆ ಅದ್ದೂರಿಯಾಗಿ ರಿಲೀಸ್ ಆಗಬೇಕಿತ್ತು. ಆದ್ರೆ ಈ ಸಿನಿಮಾದ ನಿರ್ಮಾಣ ಸಂಸ್ಥೆಯ ವ್ಯವಹಾರಿಕ ಮತ್ತು ವೈಮನಸ್ಸಿನಿಂದ ಸಿನಿಮಾ ಬಿಡುಗಡೆ ಆಗೋದು ಕೋರ್ಟ್ನಿಂದ ತಡೆ ಹಿಡಿದಿತ್ತು. ಹೀಗಾಗಿ ಡಿಸೆಂಬರ್ 5ರಂದು ರಿಲೀಸ್ ಆಗಬೇಕಿದ್ದಂತಹ ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಈಗ ಅಖಂಡ 2 ತನಗೆ ಎದುರಾಗಿದ್ದಂತಹ ಎಲ್ಲ ಅಡೆತಡೆಗಳನ್ನ ನಿವಾರಣೆ ಮಾಡಿಕೊಂಡು ಥಿಯೇಟರ್ಗೆ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದೆ. ಡಿಸೆಂಬರ್ 5ರನ್ನ ಮಿಸ್ ಮಾಡ್ಕೊಂಡಿದ್ದಂತಹ ಚಿತ್ರತಂಡ ಡಿಸೆಂಬರ್ 19 ಇಲ್ಲ ಡಿಸೆಂಬರ್ 23ಕ್ಕೆ ಗ್ರ್ಯಾಂಡ್ ರಿಲೀಸ್ ಮಾಡೋದು ಎಂಬ ನಿರೀಕ್ಷೆ ಇತ್ತು. ಆದ್ರೆ ಅಂದುಕೊಂಡಿದ್ದಕ್ಕಿಂತ ಮುಂಚಿತವಾಗಿ ಅಂದ್ರೆ ಡಿಸೆಂಬರ್ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದ್ರೆ ಅಖಂಡ 2 ಡಿಸೆಂಬರ್ 12ರಂದು ರಿಲೀಸ್ ಆಗ್ತಾ ಇರೋದ್ರಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸಿನಿಮಾ ಡೆವಿಲ್ಗೆ ಮತ್ತೊಂದು ಸಂಕಷ್ಟ ಎದುರಾದಂತಾಗುತ್ತೆ. ಎಸ್, ಡಿಸೆಂಬರ್ 11ರಿಂದ ಡಿಸೆಂಬರ್ 24ರವರೆಗೆ ಅಂದ್ರೆ 2 ವಾರಗಳ ಕಾಲ ಡೆವಿಲ್ದೆ ರಾಜ್ಯಭಾರ ಎಂದುಕೊಂಡಿದ್ದಂತಹ ತಂಡಕ್ಕೆ ಕೊಂಚ ಮಟ್ಟಿಗೆ ನಿರಾಸೆ ಆಗ್ತಾ ಇರುವಂತದ್ದು. ಹಾಗೆ ಮತ್ತೊಂದು ಸವಾಲನ್ನ ಎದುರಿಸಬೇಕಾಗತ್ತೆ. ಯಾಕಂದ್ರೆ ಡೆವಿಲ್ ಸಿನಿಮಾ ಸಾಕಷ್ಟು ಅಡೆತಡೆಗಳನ್ನ ಎದುರಿಸಿ ಬಿಡುಗಡೆ ಹಂತಕ್ಕೆ ಬಂದು ನಿಂತಿದೆ. ಆದ್ರೆ ಡಿಸೆಂಬರ್ 12ಕ್ಕೆ ರಿಲೀಸ್ ಆಗ್ಬೇಕಿದ್ದಂತಹ ಈ ಸಿನಿಮಾವನ್ನ ಒಂದು ದಿನ ಮುಂಚಿತವಾಗಿ ಅಭಿಮಾನಿಗಳಿಗಾಗಿ ಬಿಡುಗಡೆ ಮಾಡೋದಕ್ಕೆ ಚಿತ್ರತಂಡ ಇದೀಗ ಮುಂದಾಗಿತ್ತು. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಕ್ರೀನ್ಗಳಲ್ಲಿ ರಿಲೀಸ್ಗೆ ರೆಡಿಯಾಗಿದ್ದಂತಹ ಸಿನಿಮಾಗೆ ಈಗ ಬಾಲಕೃಷ್ಣ ಸಿನಿಮಾ ಅಖಂಡ 2 ಪೈಪೋಟಿ ನೀಡಲಿದೆ. ಹೀಗಾಗಿ ಬಾಕ್ಸ್ ಆಫೀಸ್ ನಲ್ಲಿ ಡೆವಿಲ್ಗೆ ಕೊಂಚ ಮಟ್ಟಿಗೆ ಹಿನ್ನಡೆ ಆಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುವಂತದ್ದು. ಇನ್ನೊಂದು ಕಡೆ ಎಲ್ಲವೂ ಸರಿಯಾಗಿದ್ದಂತಹ ಅಖಂಡ 2 ಕೂಡ ಕಳೆದ ಒಂದು ವಾರದಿಂದ ಕಾನೂನು ಹಾಗೂ ಆರ್ಥಿಕ ಸವಾಲುಗಳನ್ನ ಎದುರಿಸಬೇಕಾಗಿತ್ತು. ಡಿಸೆಂಬರ್ 5ರಂದು ರಿಲೀಸ್ ಎಂದು ಸಾಕಷ್ಟು ಪ್ರಚಾರ ಕೂಡ ಮಾಡಿತ್ತು. ಆದ್ರೆ ಸಿನಿಮಾ ರಿಲೀಸ್ ಸ್ಟಾಪ್ ಆದ ಕಾರಣ ಪ್ರಚಾರ ಮಾಡಿದ್ದೆಲ್ಲವೂ ಸಹ ವೇಸ್ಟ್ ಆಗಿ ಹೋಗಿತ್ತು. ಈಗ ಡಿಸೆಂಬರ್ 12ರಂದು ಅದೇ ಜೋಶ್ನಲ್ಲಿ ರಿಲೀಸ್ ಕೂಡ ಆಗೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ. ಇನ್ನು ಡಿಸೆಂಬರ್ 11ರಂದು ಸಂಜೆಯ ವೇಳೆಗೆ ಸಿನಿಮಾದ ಪ್ರೀಮಿಯರ್ ಕೂಡ ನಡೀತಾ ಇದೆ. ಹೀಗಾಗಿ ಸಂಜೆಯ ಹೊತ್ತಿಗೆ ಅಖಂಡ 2ಗಾಗಿ ಥಿಯೇಟರ್ಗಳು ಸಹ ಡಿವೈಡ್ ಆಗುವ ಸಾಧ್ಯತೆ ಇದೆ. ಇನ್ನು ಡಿಸೆಂಬರ್ 12ರಿಂದ ಥಿಯೇಟರ್ಗಳಲ್ಲಿ ಅಖಂಡ 2 ಮಾಸ್ ಎಂಟ್ರಿ ಕೊಡ್ತಾ ಇದ್ದು, ಹೀಗಾಗಿ ಡೆವಿಲ್ ಹಾಗೂ ಅಖಂಡ 2 ಎರಡೂ ಸಿನಿಮಾಗಳಲ್ಲಿ ಯಾವುದಕ್ಕೆ ಹೆಚ್ಚು ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಇನ್ನು ಡೆವಿಲ್ ಒಂದು ದಿನ ಮೊದಲೇ ರಿಲೀಸ್ ಆಗ್ತಾ ಇದೆ. ಹೀಗಾಗಿ ಪ್ರೇಕ್ಷಕರಿಂದ ಒಳ್ಳೆಯ ಓಪನಿಂಗ್ ಬಂದ್ರೆ ಡೆವಿಲ್ ಅನ್ನ ಯಾರಿಂದಲೂ ಸಹ ಅಲ್ಲಾಡ್ಸೋದಕ್ಕೂ ಆಗಲ್ಲ. ಇನ್ನೊಂದು ಕಡೆ ಅಖಂಡ 2 ಕೂಡ ಈಗಾಗಲೇ ಸಿಕ್ಕಾಪಟ್ಟೆ ಕ್ರೇಜ್ ಹುಟ್ಟಾಕಿದೆ. ಬಾಲಯ್ಯನ ಲುಕ್ ಹಾಗೂ ಟ್ರೈಲರ್ಗಳು ಪ್ರೇಕ್ಷಕರಿಗೆ ಪ್ರಾಮಿಸಿಂಗ್ ಅಂತ ಕೂಡ ಅನ್ನಿಸ್ತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಡೆವಿಲ್ಗೆ ಹೆಚ್ಚು ರೆಸ್ಪಾನ್ಸ್ ಸಿಗುತ್ತಾ ಇಲ್ಲ ಬಾಲಯ್ಯನ ಅಖಂಡ 2ಗೆ ಹೆಚ್ಚು ಪ್ರತಿಕ್ರಿಯೆ ಸಿಗುತ್ತಾ ಅನ್ನೋದನ್ನ ಮಾತ್ರ 11-12ನೇ ತಾರೀಕುವರೆಗೂ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.